ಹಲೋ ಗೆಳೆಯರೇ, ನಾವು ಇಲ್ಲಿ ತನಕ ಏನ್ ನೋಡಿದೀವಿ ಅಂದ್ರೆ ಪ್ರೀ ಫರ್ಟಿಲೈಸೇಷನ್ ಸ್ಟ್ರಕ್ಚರ್ಸ್ ಇಂದ ಫ್ಲವರ್ ಅಂತ ನೋಡ್ತೀವಿ. ಈಗ ಪ್ರೀ ಫರ್ಟಿಲೈಸರ್ ಸ್ಟ್ರಕ್ಚರ್ ಒಳಗೆ ನಾವು ಏನ್ ಓದಿದೀವಿ ಅಂದ್ರೆ ಈ ಅಂಡ್ರೋಶಿಯಂ ಅಂತ ನಾವು ಓದಿದ್ವಿ. ಅಂಡ್ರೋಶಿಯಂ ಅಂದ್ರೆ ಏನು? ಅಂಡ್ರೋಶಿಯಂ ಅಂದ್ರೆ ಇದು ಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಇನ್ ದ ಫ್ಲವರ್. ಹೌದಾ? ಅಂಡ್ರೋಶಿಯಂ ಈಸ್ ಕನ್ಸಿಸ್ಟ್ ಆಫ್ ಫಿಲಾಮೆಂಟ್ ಮತ್ತು ಎಂಥರ್ ಅಂತ ನಾವ್ ಹೇಳ್ತೀವಿ. ನೋಡ್ರಿ, ಫಿಲಾಮೆಂಟ್ ಅಂದ್ರೆ ಏನು? ಇಲ್ಲಿ ಫಿಲಾಮೆಂಟ್ ಅಂದ್ರ ಲಾಂಗ್ ಸಿಲಿಂಡರ್ ಏನೋ ಸ್ಟಾಕ್ ಇರ್ತೈತಲ್ಲ, ಇದಕ್ಕೆ ಏನಂತೀವಿ ನಾವು? ಫಿಲಾಮೆಂಟ್ ಅಂತ ಕರಿತೀವಿ. ಇದರದು ಪ್ರಾಕ್ಸಿಮಲ್ ಎಂಡ್ ಅಂದ್ರೆ ಕೆಳಗಿಂದು ಪ್ರಾಕ್ಸಿಮಲ್ ಎಂಡ್ ಥ್ಯಾಲಮಸ್, ಫ್ಲವರ್ದು ಥ್ಯಾಲಮಸ್ ಗೆ ಅಟ್ಯಾಚ್ ಆಗಿರ್ತೈತಿ. ಆಮೇಲೆ ಇದು ಡಿಸ್ಟಲ್ ಎಂಡ್ ಏನಿರ್ತೈತಲ್ಲ, ಈ ಡಿಸ್ಟಲ್ ಎಂಡ್ ಏನಿರ್ತೈತಲ್ಲ ಇದು ಒಂದು ಆಂಥರ್ ಗೆ ಅಟ್ಯಾಚ್ ಆಗಿರ್ತೈತಿ. ಈ ಆಂಥರ್ ಏನೈತಪ್ಪ ಅಂತಂದ್ರ ಅಂತರ್ಗೆ ನಾವು ಏನಂತೀವಿ? ಬೈಲೋಬ್ಡ್ ಅಂತೀವಿ. ಬೈಲೋಬ್ಡ್ ಯಾಕೆ ಅಂತೀವಿ ಅಂದ್ರೆ ಇದ್ರಾಗ ಎರಡು ಲೋಬ್ ಅದಾವ. ಇದೊಂದು ಲೋಬ್, ಇನ್ನೊಂದು ಲೋಬ್ ಈ ತರ ಜಾಯಿಂಟ್ ಆಗಿದಾವ್. ಇದಕ್ಕೆ ಏನಂತೀವಿ ನಾವು? ಬೈಲೋಬ್ಡ್ ಅಂತ ಕರಿತೀವಿ. ನೋಡ್ರಿ, ಈ ಬೈಲೋಬ್ಡ್ ಆಂಥರ್ ಅಂಡ್ ಇಟ್ ಈಸ್ ಡೈಥಿಕಸ್ ಅಂತ ಕರಿತೀವಿ. ಡೈಥಿಕಸ್ ಅಂತ ನಾವು ಯಾಕೆ ಕರಿತೀವಿ ಅಂದ್ರ, ನೋಡ್ರಿ ಇಲ್ಲಿ ಇದು ಬಹಳ ಇಂಪಾರ್ಟೆಂಟ್, ಬಹಳ ಜನರಿಗೆ ಇದು ಸಮಸ್ಯೆ ಆಗ್ತೈತಿ. ನೋಡ್ರಿ, ಇದು ಒಂದು ಲೋಬ್, ಎರಡು ಲೋಬ್ ಏನು, ಎರಡು ಜಾಯಿಂಟ್ ಆಗಿ ಏನಾಗಿರ್ತೈತಿ, ಒಂದು ಬೈಲೋಬ್ಡ್ ಆಂಥರ್ ಆಗಿರ್ತೈತಲ್ಲ. ಇಲ್ಲಿ ಇದು ಒಂದು ಲೋಬ, ಇನ್ನೊಂದು ಲೋಬ. ಇಲ್ಲಿ ಏನಾಗಿರ್ತೈತಿ? ಒಂದು ಕಂಪಾರ್ಟ್ಮೆಂಟ್, ಒಂದು ಲೈನ್ ಪೂರ್ತಿ ಏನು ಲಾಂಗಿಟ್ಯೂಡ್ ಲೈನ್ ಇರ್ತೈತಿ. ಆ ಲೈನ್ ಏನ್ ಮಾಡ್ತೈತಿ? ಒಂದು ಏನು ಲೋಬಿಗೆ ಏನ್ ಮಾಡ್ತೈತಿ, ಮತ್ತ ಎರಡು ಏನು ಎರಡು ಕಂಪಾರ್ಟ್ಮೆಂಟ್ ಆಗಿ ಡಿವೈಡ್ ಮಾಡ್ತೈತಿ. ಅದಕ್ಕೆ ಏನಂತೀವಿ ನಾವು? ಇದಕ್ಕ ಏನು ಡೈಥಿಕಸ್ ಅಂತ ಕರಿತೀವಿ. ಇವಾಗ ನೋಡ್ರಿ, ನಾವು ಏನ್ ಮಾಡ್ಬೇಕಂದ್ರೆ ಇವಾಗ ಇದ್ರದ್ದು ಆಂಥರ್ದು ಟ್ರಾನ್ಸ್ವರ್ಸ್ ಸೆಕ್ಷನ್, ಇದು ಅಂತರ್ ಇದ್ರದ್ದು ಟ್ರಾನ್ಸ್ವರ್ಸ್ ಸೆಕ್ಷನ್ ಅನ್ನ ನಾವು ತೆಗೆದು ಮೈಕ್ರೋಸ್ಕೋಪ್ ನಾಗ ನೋಡಿದೇವೆ ಅಂದ್ರೆ ನಮಗ ಈ ತರ ಒಂದು ಸ್ಟ್ರಕ್ಚರ್ ಕಾಣ್ತೈತಿ. ಹೌದಾ? ಈ ತರ ಒಂದು ಸ್ಟ್ರಕ್ಚರ್ ಕಾಣ್ತೈತಿ. ಇಲ್ಲಿ ನೀವು ನೋಡ್ರಿ, ಒಂದು ಆಂಥರ್ ಅನ್ನ ನಾವು ಟ್ರಾನ್ಸ್ವರ್ಸ್ ಸೆಕ್ಷನ್ ತೆಗೆದಾಗ ನಮಗಿದು ಟೆಟ್ರಾಗೋನಲ್ ಸ್ಟ್ರಕ್ಚರ್ ಕಾಣ್ತೈತಿ. ನಾವು ಇಲ್ಲಿ ಏನ್ ನೋಡಾಕತ್ತೀವಿ ಅಂದ್ರೆ ಒಂದು 4 ಟೆಟ್ರಾಗೋನಲ್ ಅಂದ್ರೆ ಏನು? 4 ಮೂಲೆ ಅದಾವ್. 4 ಮೂಲೆ ಒಳಗೆ ಒಂದೊಂದು ಏನು ರೌಂಡ್ ಸ್ಟ್ರಕ್ಚರ್ ಕಾಣಾಕತ್ತಾವ, ಸರ್ಕ್ಯುಲರ್ ಸ್ಟ್ರಕ್ಚರ್ ಕಾಣಾಕತ್ತಾವ. ಈ ಸರ್ಕ್ಯುಲರ್ ಸ್ಟ್ರಕ್ಚರ್ ಏನಂತೀವಿ ನಾವು? 4 ಮೈಕ್ರೋಸ್ಪೊರಾಂಜಿಯಾ ಅಂತ ಕರಿತೀವಿ. ನೋಡ್ರಿ, ಒಂದು ಆಂಥರ್, ಆ ಆಂಥರ್ ಏನ್ ಮಾಡ್ಬೇಕು ನಾವು? ಟ್ರಾನ್ಸ್ವರ್ಸ್ ಸೆಕ್ಷನ್ ತೆಗಿಬೇಕು. ಟ್ರಾನ್ಸ್ವರ್ಸ್ ಸೆಕ್ಷನ್ ತೆಗೆದಾಗ ಏನಾಗ್ತೈತಿ? ನಮ್ಗ ಬೈಲೋಬ್ಡ್ ಇತ್ತಂದ್ರ 4 ಮೈಕ್ರೋಸ್ಪೊರಾಂಜಿಯಾ ಇರ್ತೈತಿ. ಹೌದಾ? ಒಂದು ಲೋಬ್ನ್ಯಾಗ ಒಂದು ಲೋಬ್ನ್ಯಾಗ 2 ಥೀಕಾ ಇರ್ತಾವ. ಥೀಕಾ ಅಂದ್ರೇನು? ಒಂದು ಲೋಬಿಗೆ ಎರಡು ಏನು ಸಪರೇಟ್ ಆಗಿ ಡಿವೈಡ್ ಮಾಡ್ತೈತಿ. ನೋಡ್ರಿ, ಇದು ಒಂದು ಲೋಬ್, ಇನ್ನೊಂದು ಲೋಬ್. ಈ ಲೋಬ್ನಾಗೆ ಒಂದು ಮತ್ ಸೆಂಟರ್ನಾಗೆ ಡಿವೈಡ್ ಮಾಡಾಕತೈತಿ, ಪೋರ್ಷನ್ ಅನ್ನ ಡಿವೈಡ್ ಮಾಡಾಕತ್ತೈತಿ. ಇದಕ್ಕೆ ಏನಂತೀವಿ ನಾವು? ಡೈಥಿಕಸ್ ಅಂತ ಕರಿತೀವಿ. ನೋಡ್ರಿ, ಇಲ್ಲಿ ಒಂದು ಥೀಕಸ್ ಏನ್ ಮಾಡ್ತೈತಿ? ಒಂದು ಸ್ಪೊರಾಂಜಿಯಾ ಹೊಂದಿರ್ತೈತಿ. ಇನ್ನೊಂದು ಥೀಕಸ್ ಏನ್ ಮಾಡ್ತೈತಿ? ಇನ್ನೊಂದು ಸ್ಪೊರಾಂಜಿಯಾ ಹೊಂದಿರ್ತೈತಿ. ಇಲ್ಲಿ ಅದೇ, ಇಲ್ಲಿ ಒಂದು ಸ್ಪೊರಾಂಜಿಯಾ, ಇಲ್ಲೊಂದು ಸ್ಪೊರಾಂಜಿಯಾ. ಹೌದಾ? ಇಲ್ಲಿ ತೋರಿಸಿ ನೋಡ್ರಿ ನಾನು. ಇಲ್ಲಿ ಇದು ಏನು ಬ್ಲೂ ಪೋರ್ಷನ್ ಒಂದು ಥೀಕಾ, ಆಮೇಲೆ ಇದು ರೆಡ್ ಪೋರ್ಷನ್ ಒಂದು ಥೀಕಾ. ಇದು ಪೂರ್ತಿ ಈ ಸೈಡ್ ಏನು ಪೂರ್ತಿ ಒಂದು ಲೋಬ್, ಈ ಸೈಡ್ ಪೂರ್ತಿ ಒಂದು ಲೋಬ್. ಹೌದಾ? ಇಲ್ಲಿ ನೋಡ್ರಿ, ನಮ್ಗ ಇನ್ನೊಂದು ನೋಡ್ಬೇಕಂದ್ರೆ ನಾವು ಈ ಏನು ಮೈಕ್ರೋಸ್ಪೊರಾಂಜಿಯಾ ಏನಿರ್ತೈತಲ್ಲ, ಈ ಮೈಕ್ರೋಸ್ಪೊರಾಂಜಿಯಾ ಮ್ಯಾಚ್ಯೂರ್ ಆಗಿ ಏನಾಗ್ತೈತಿ ಅಂದ್ರೆ ಪೋಲನ್ ಸ್ಯಾಕ್ಸ್ ಆಗಿ ಕನ್ವರ್ಟ್ ಆಗ್ತೈತಿ. ಇದೇ ಪೋಲನ್ ಸ್ಯಾಕ್ಸ್ ಒಳಗೆ ಏನಿರ್ತಾವ? ನಮ್ಗ ಪೋಲನ್ ಗ್ರೇನ್ಸ್ ಸಿಗ್ತಾವ. ಈ ಪೋಲನ್ ಗ್ರೇನ್ಸ್ ಏನ್ ಮಾಡ್ತಾವ ಅಂದ್ರೆ ಈ ಪೋಲನ್ ಗ್ರೇನ್ಸ್ ಪಾಲಿನೇಷನ್ ನಾಗ ಹೆಲ್ಪ್ ಆಗ್ತಾವ. ಪಾಲಿನೇಷನ್ ಯಾವ ತರ ಆಗ್ತೈತಿ ಅಂದ್ರೆ, ಇವು ನಮ್ಮ ಇನ್ಸೆಕ್ಟ್ಸ್ ಇರ್ತಾವಲ್ಲ, ಈ ಇನ್ಸೆಕ್ಟ್ಸ್ ಈ ಪೋಲನ್ ಗ್ರೇನ್ ತಗೊಂಡೋಗಿ ಏನ್ ಮಾಡ್ತಾವ? ಸ್ಟಿಗ್ಮಾ ಮೇಲೆ ಏನು ಬಿಡ್ತಾವ. ಆ ಸ್ಟಿಗ್ಮಾ ಮೇಲೆ ಬಿಡುವಂತ ಪ್ರೊಸೆಸ್ಗೆ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಟು ದ ಸ್ಟಿಗ್ಮಾ ಏನು ಫಿಮೇಲ್, ಇವು ಏನು ನಮ್ಗ ಪೋಲನ್ ಗ್ರೇನ್ಸ್ ಏನು ಮೇಲ್, ಎರಡನ್ನ ಸೇರಿ ಏನಾಗ್ತೈತಿ? ಅದು ಪಾಲಿನೇಷನ್ ಆಗ್ತೈತಿ. ಥ್ಯಾಂಕ್ ಯು.